ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋತ ಸೌತ್ ಆಫ್ರಿಕಾ. ಇನ್ನು 9 ವಿಕೆಟ್ ಗಳಿಂದ ನ್ಯೂಜಿಲೆಂಡ್ ತಂಡ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಸೌತ್ ಆಫ್ರಿಕಾದ ನಾಯಕ ಆಗಿರುವಂತ ಐಡನ್ ಮಾರ್ಕ್ರಮ್ ಕೊಟ್ಟರು ಶಾಕಿಂಗ್ ಹೇಳಿಕೆ. ಇನ್ನು ಮಾರ್ಕ್ರಮ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಸೋತ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ T20 ವಿಶ್ವಕಪ್ ನ ಸೆಮಿಫೈನಲ್ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ನಡುವೆ ಪಂದ್ಯ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಆದ್ರೆ ಇತ್ತು ಮತ್ತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಸೌತ್ ಆಫ್ರಿಕಾ ತಂಡ ಸ್ಟ್ರಗಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿತು ಅಂತಾನೆ ಹೇಳ್ಬೋದು ಪವರ್ ಪ್ಲೇ ನಲ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಒಂದು ಹಂತದಲ್ಲಿ ಡೆವಿಲ್ ಬ್ರೇವಸ್ 34 ರನ್ ಮತ್ತು ಟಬ್ಸ್ ಅವರು 29 ಮತ್ತು ಮಾರ್ಕೋ ಜಾನ್ಸನ್ 55 ರನ್ನಿನಿಂದಾಗಿ ಸೌತ್ ಆಫ್ರಿಕಾ ತಂಡ 169 ರನ್ ಆದ್ರೆ ಕಲೆ ಹಾಕುತ್ತೆ. ಇನ್ನು ಈ ಟಾರ್ಗೆಟ್ ಅನ್ನ ಈಸಿಯಾಗಿ ನ್ಯೂಜಿಲೆಂಡ್ ತಂಡ ಚೇಸ್ ಮಾಡಿ ಆದ್ರೆ ಬಿಸಾಕುತ್ತೆ 12.5 ಓವರ್ ಗಳಲ್ಲಿ. ಹೌದು ಸ್ನೇಹಿತರೆ, ಇನ್ನು ನ್ಯೂಜಿಲೆಂಡ್ ಪರ ಇವತ್ತಿನ ಪಂದ್ಯದಲ್ಲಿ ಫಿನ್ ಆಲೆನ್ ಅವರು ಭರ್ಜರಿ ಶತಕ ಆದ್ರೆ ಸಿಡಿಸುತ್ತಾರೆ, ಅದು 333ರ ಸ್ಟ್ರೈಕ್ ರೇಟ್ ನಲ್ಲಿ. ಇನ್ನು ಈ ಪಂದ್ಯದಲ್ಲಿ 33 ಬಾಲ್ ಗಳಲ್ಲಿ 100 ರನ್ ಆದ್ರೆ ಹೊಡಿತಾರೆ ಫಿನ್ ಆಲೆನ್ 8 6 10 4 ಸಹಾಯದಿಂದ. ಹೌದು ಸ್ನೇಹಿತರೆ, ಇನ್ನು ಇವತ್ತಿನ ಪಂದ್ಯದಲ್ಲಿ ಫಿನ್ ಆಲೆನ್ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವರಿಗೆ ಸಾಥ್ ನೀಡಿದಂತ ಟೀಮ್ ಶೆಫರ್ಡ್ ಕೂಡ 33 ಬಾಲ್ ಗಳಲ್ಲಿ 58 ರನ್ ಆಡಿ ಔಟ್ ಆಗ್ತಾರೆ. ಇವರು ಬಂದ್ಬಿಟ್ಟು 7 4 2 6 175ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ತಂಡ ಈ ಪಂದ್ಯದಲ್ಲಿ 9 ವಿಕೆಟ್ ಗಳಿಂದ ಆದ್ರೆ ಗೆದ್ದಿದೆ ಸೆಮಿಫೈನಲ್ ಪಂದ್ಯದಲ್ಲಿ. ಇನ್ನು ಈ ಪಂದ್ಯದಲ್ಲಿ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ, ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಯಾಕಂತಂದ್ರೆ ಈ ವಿಶ್ವಕಪ್ ನಲ್ಲಿ ಲೀಗ್ ಹಂತದಾಗಿರ್ಲಿ ಮತ್ತು ಸೂಪರ್ ಅಂಟೆ ಆಗಿರ್ಲಿ ಎಲ್ಲ ತಂಡಗಳ ವಿರುದ್ಧ ಭರ್ಜರಿಯಾಗಿ ಗೆದ್ದುಕೊಂಡು ಬಂದಿದ್ದೆವು ಮತ್ತು ಎಲ್ಲ ಆಟಗಾರರು ಕೂಡ ಉತ್ತಮ ಫಾರ್ಮ್ ನಲ್ಲೇ ಇದ್ದರು. ಆದರೆ ಇವತ್ತಿನ ಪಂದ್ಯದಲ್ಲಿ ನಮಗೆ ಸ್ವಲ್ಪ ಯಾಕೋ ಗೊತ್ತಿಲ್ಲ ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ ಅಂತಂದು ಸ್ವಲ್ಪ ಬೇಸರ ಹೊರಾಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾತನಾಡಿದಂತ ಮಾರ್ಕ್ರಮ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಎಲ್ಲ ಆಟಗಾರರು ಕೂಡ ಕೆಟ್ಟ ಪ್ರದರ್ಶನ ಆದ್ರೆ ಕೊಟ್ಟಿದ್ದೇವೆ, ಆ ಕಾರಣದಿಂದಾಗಿ ಸೋತಿದ್ದೇವೆ. ಇನ್ನು ಬ್ಯಾಟಿಂಗ್ ನಲ್ಲಿ ಮತ್ತು ಬೌಲಿಂಗ್ ನಲ್ಲಿ ನಮ್ಮ ಲಕ್ ಕೈ ಇಡ್ಲಿಲ್ಲ ಮತ್ತು ಫೀಲ್ಡಿಂಗ್ ನಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಫೀಲ್ಡಿಂಗ್ ನಲ್ಲೂ ಕೂಡ ನಮಗೆ ಲಕ್ ಆದ್ರೆ ಕೈ ಹಿಡಿಲಿಲ್ಲ, ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಮೊದಲಿಗೆ ಹೇಳ್ಬೇಕಂತಂದ್ರೆ ನ್ಯೂಜಿಲೆಂಡ್ ನ ಪರ ಫಿನ್ ಆಲೆನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಫಿನ್ ಆಲೆನ್ ಅವರಿಗೆ ನಾನು ಸಲ್ಯೂಟ್ ಆದ್ರೆ ಮಾಡುತ್ತೇನೆ. ಆ ರೀತಿ ಬ್ಯಾಟಿಂಗ್ ಸೆಮಿಫೈನಲ್ ಪಂದ್ಯದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡೋದು ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ ಮತ್ತು ಫಿನ್ ಆಲೆನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಅವರಿಂದನೇ ನ್ಯೂಜಿಲೆಂಡ್ ತಂಡ ಆದ್ರೆ ಗೆದ್ದಿದೆ. ಇನ್ನೊಂದೇನಂತಂದ್ರೆ ನ್ಯೂಜಿಲೆಂಡ್ ನ ಬೌಲರ್ಸ್ ಗಳು ಕೂಡ ಉತ್ತಮ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ಆದ್ರೆ ನಮಗೆ ನಮ್ಮ ತಂಡಕ್ಕೆ ನಮಗೆ ಆಗಿರ್ಲಿ ಮತ್ತು ಇವತ್ತಿನ ದಿನ ನಮ್ಮ ಕರಾಳ ದಿನ ಮತ್ತು ಬ್ಯಾಡ್ ಟೈಮ್ ಇತ್ತು, ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ. ಇನ್ನು ಮುಂದಿನ ವಿಶ್ವಕಪ್ ನಲ್ಲಿ ಭರ್ಜರಿಯಾಗಿ ತಯಾರಿಯೊಂದಿಗೆ ಬರುತ್ತೇವೆ ಅಂತಂದು ಈಗ ಮಾರ್ಕ್ರಮ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ 2ರ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಗೆಲ್ಲುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿ.